ಸಕಲೇಶಪುರದ ದಟ್ಟ ಕಾಡು, ಆ ದಟ್ಟ ಕಾಡೊಳಗಿರುವ ಕಾಫಿ ತೋಟದ ಮೂಲೆಯಲ್ಲಿ ಇಂಥ ಬಟ್ಟಿ ಸಾರಾಯಿನ ಬೇಯಿಸ್ತಾರೆ. ಆ ಜಾಗ ಹೇಗಿರುತ್ತೆ ಅದನ್ನು ನಾವು ಕಂಡುಹಿಡಿಯೋಣ ಬನ್ನಿ. ಇವೆಲ್ಲವೂ ಕೂಡ ಅತ್ಯಂತ ಅಪಾಯಕಾರಿಯಾದ ಜಾಗ. ಊರಿನ ಯಾರಿಗೂ ಕೂಡ ಎಲ್ಲಿ ಸಾರಾಯಿ ಬೇಯಿಸ್ತಾರೆ ಅನ್ನೋಂಥದ್ದೇ ಗೊತ್ತಾಗಲ್ಲ. ಅಂಥ ಗುಪ್ತ ಜಾಗದಲ್ಲಿ, ಅತ್ಯಂತ ಅಪಾಯಕಾರಿಯಾಗಿರುವಂಥ ಜಾಗದಲ್ಲಿ ಇವರು ತಮ್ಮ ಕೆಲಸವನ್ನು ನಿರ್ವಹಿಸ್ತಾರೆ. ಇವರು ಹೆಚ್ಚಾಗಿ ಈ ರೀತಿ ನೀರು, ತೊರೆಯಲ್ಲಿ ನೀರಿರುತ್ತಲ್ಲ, ಈ ನೀರನ್ನು ಯೂಸ್ ಮಾಡ್ತಾರೆ. ಯಾಕಂದರೆ ಅದಕ್ಕೆ ಸಾಕಷ್ಟು ನೀರು ಬೇಕಾಗುತ್ತೆ, ಬೇಯಿಸ್ತಿರಬೇಕಾಗತ್ತೆ, ಮತ್ತು ಯಾರ ಗಮನಕ್ಕೂ ಕೂಡ ಏನಾಗ್ತಿದೆ ಅಂತ ಗೊತ್ತಾಗಬಾರ್ದು. ಹೀಗೆ ನಾವು ಹಾಸನದ ಶನಿವಾರ ಸಂತೆಯ ಈಚಲಗೂಡು ಅನ್ನೋ ಗ್ರಾಮದ ಕಾಫಿ ತೋಟದ ಪಕ್ಕದಲ್ಲಿರೋ ಕಾಡೊಳಗೆ ನುಗ್ಗಿ ಕಳ್ಳಭಟ್ಟಿ ಕಳ್ಳರ ಬೇಟೆ ಮುಂದುವರೆಸಿದ್ವಿ. ನಾವು ಹೇಳಿದ್ದು ಕರೆಕ್ಟಾಗಿದೆ. ತೊರೆ ಇದೆ, ತೊರೆ ಪಕ್ಕದಲ್ಲಿ ಇಲ್ಲಿ ಬೇಯಿಸ್ತಾರೆ. ಎಸ್, ಈ ಬಟ್ಟಿ ಸಾರಾಯಿ ಅನ್ನುವಂಥದ್ದು ಅತ್ಯಂತ ಅಪಾಯಕಾರಿ. ಯಾಕಂದರೆ ಇವರು ಆ ಒಂದು ಸಾರಾಯಿ ತೆಗೆಯುವ ಪ್ರಕ್ರಿಯೆಯಲ್ಲಿ ತಮ್ಮ ಕೈಗೆ ಸಿಕ್ಕಿದ್ದನ್ನೆಲ್ಲ ಬಳಸ್ಕೊಳ್ತಾರೆ. ಮತ್ತು ಇದಕ್ಕೆ ಸಾಕ್ಷಿ ನಮಗೆ ನೋಡಿ, ಈ ಮರದ ಚಿಕ್ಕಿಗಳನ್ನೆಲ್ಲ ಕಿತ್ತಾರೆ. ಈ ರೀತಿ ಎಲ್ಲ ಕಟ್ ಮಾಡಿ ಆ ಬೇಯಿಸುವ ಸಂದರ್ಭದಲ್ಲಿ ಕೈಗೆ ಸಿಕ್ಕಿದ್ದನ್ನೆಲ್ಲ ಹಾಕ್ತಾರೆ. ಶೆಲ್ಲು, ಆಮೇಲೆ ಕೋಳಿ ಹಿಕ್ಕೆ, ಇಂಥದ್ದೆಲ್ಲ ವಸ್ತುಗಳನ್ನು ಬಳಸ್ತಾರೆ. ಹಾಗಾಗಿ ಇದು ಅತ್ಯಂತ ಜೀವಕ್ಕೂ ಕೂಡ ಮಾರಣಾಂತಿಕವಾಗಿರುತ್ತೆ. ಬನ್ನಿ ಮುಂದೆ ಏನಾದರೂ ಸಾಕ್ಷಿ ಸಿಗುತ್ತಾ ಅಂತ ಹುಡ್ಕೋಣ. ಮನುಷ್ಯರು ಓಡಾಡೋದ ಹೆಜ್ಜೆಗಳು ಕೂಡ ಇವೆ. ಇಲ್ಲಿ ನೋಡಿ, ಇಲ್ಲಿ ಕಟ್ಟಿಗೆ ಎಲ್ಲ ತುಂಬಿಸಿದ್ದಾರೆ. ಮೇಯ್ನಾಗಿ ಇಲ್ಲಿ ಕಾಣ್ತಿದೆ ನೋಡಿ. ನೋಡಿ, ಇಂಥ ಹಂಡೆಯೊಳಗೆ ಹಾಕಿ ಅವರು ಮಣ್ಣೊಳಗೆ ಹೂತಿಡ್ತಾರೆ. ಇಂಥ ದೊಡ್ಡ ದೊಡ್ಡ ಹಂಡೆಯೊಳಗೆ ಮಣ್ಣೊಳಗೆ ಹೂತಿಡ್ತಾರೆ. ಇಲ್ಲಿ ನೋಡಿ, ವ್ಯವಸ್ಥಿತವಾಗಿ ಶೆಡ್ಗಳನ್ನು ಹಾಕ್ಕೊಂಡು ಈ ರೀತಿ ಬೇಯಿಸ್ತಾರೆ. ಈ ಬಟ್ಟಿ ಸಾರಾಯಿ ದಂಧೆ ಎಷ್ಟೊಂದು ವ್ಯಾಪಕವಾಗಿ ನಡೀತಿದೆ ಅನ್ನೋದಕ್ಕೆ ಒಂದು ಕಾಫಿ ತೋಟದೊಳಗೆ ನಾವು ಈಗಾಗಲೇ 3 ಜಾಗನ ಪತ್ತೆ ಹಚ್ಚಿದ್ದೀವಿ. ಅಂದರೆ ಇಲ್ಲೆಲ್ಲ ತಯಾರು ಮಾಡತಕ್ಕಂಥ ಎಲ್ಲ ಸಾಕ್ಷಿಗಳಿವೆ. ಇಲ್ಲಿ ನೋಡಿ, ಈ ರೀತಿ ಅಡಗಿಸಿಟ್ಟಿರ್ತಾರೆ. ಈಚಲಗೂಡು ಕಾಡೊಳಗೆ ನಾವು ಪತ್ತೆ ಹಚ್ಚಿದ ಕಳ್ಳಭಟ್ಟಿಯ ಮಾಲೀಕ ಯಾರು ಗೊತ್ತಾ? ಈತನೇ. ನಡುರಾತ್ರಿಯಲ್ಲೂ ಕಾರ್ಯಾಚರಣೆ. ಜನರಿಗೆ ವಿಷ ಕುಡಿಸೋ ಈ ಖದೀಮರು ಹೆಚ್ಚಾಗಿ ಕಳ್ಳಭಟ್ಟಿಯನ್ನ ರಾತ್ರಿ ಹೊತ್ತಲ್ಲೇ ಬೇಯಿಸೋದು. ಈ ಸಂದರ್ಭದಲ್ಲಿ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಬಹುದು ಅನ್ನೋ ಯೋಚನೆಯಲ್ಲಿ ನಾವು ನಡುರಾತ್ರಿಯ ಕಾರ್ಯಾಚರಣೆಗೂ ರೆಡಿಯಾದೆವು. ಸಕಲೇಶಪುರದ ಹೆತ್ತೂರಿನಲ್ಲಿ ಕಳ್ಳಭಟ್ಟಿ ಬೇಯಿಸ್ತಾರೆ ಅನ್ನೋ ಮಾಹಿತಿಯ ಜಾಡು ಹಿಡಿದು ನಾವು ಅಲ್ಲಿಗೆ ತೆರಳಿದೆವು. ಜಾಗ ತಲುಪಿದಾಗ ಅಲ್ಲಿದ್ದ ಖದೀಮರು ಆಗ್ಲೇ ಕೆಲಸ ಮುಗಿಸಿ ಅಲ್ಲಿಂದ ತೆರಳಿದ್ರು.
ಬಟ್ಟಿ ತಯಾರಿಸುವಂಥ ಜಾಗಗಳು ಕೂಡ ಅಲ್ಲಲ್ಲಿ ಇವೆ. ಹೀಗೆ ಅದೇ ರೀತಿಯ ಒಂದು ಬಟ್ಟಿ ಸಾರಾಯಿ ತಯಾರು ಮಾಡುವಂಥ ಜಾಗಕ್ಕೆ ನಾವು ಬಂದಿದ್ದೀವಿ. ಆ ಜಾಗ ಹೇಗಿದೆ, ಅಲ್ಲಿ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಅಂದರೆ ಇವ್ರೇನು ಮಾಡ್ತಾರೆ ಅಂದರೆ, ಹೊಲ ಗದ್ದೆಯ ಒಂದು ಮೂಲೆಯಲ್ಲಿ ಈ ರೀತಿ ಒಂದು ಗುಡಿಸಲು ಹಾಕ್ತಾರೆ. ಅಂದರೆ ಸ್ವಲ್ಪ ದೂರ ಹೋದರೆ ಅಲ್ಲಿ ನದಿ ಇದೆ, ಈ ಸ್ವಲ್ಪ ಹತ್ತಿರದಲ್ಲಿ ನದಿ ದಂಡೆ ಇದೆ. ಆ ನದಿ ಪಾತ್ರದಲ್ಲಿ ಇವರು ಪಾತ್ರೆಗಳನ್ನೆಲ್ಲ ಅಡಗಿಸಿಡ್ತಾರೆ, ಅಲ್ಲಿಂದ ನೀರೆಲ್ಲ ತೊಗೊಂಡು ಬರ್ತಾರೆ, ಈ ಗುಡಿಸಲಲ್ಲಿ ಬಂದು ತಯಾರು ಮಾಡ್ತಾರೆ. ಬನ್ನಿ. ಬಟ್ಟಿ ಸಾರಾಯಿ ತಯಾರು ಮಾಡುವಂಥ ಜಾಗ. ಆಶ್ಚರ್ಯದ ವಿಚಾರ ಅಂದರೆ, ಇಲ್ಲಿನ ದೊಡ್ಡ ದೊಡ್ಡ ಎಸ್ಟೇಟ್ ಮಾಲೀಕರು, ಶ್ರೀಮಂತರು ಈ ರೀತಿ ಬಟ್ಟಿ ಸಾರಾಯಿ ತಯಾರು ಮಾಡೋದನ್ನು ಪ್ರೋತ್ಸಾಹಿಸ್ತಾರೆ. ಯಾಕಂದರೆ ಅವರ ಮನೆಗಳಲ್ಲೂ ಕೂಡ ಬಟ್ಟಿ ಸಾರಾಯಿ ತಯಾರು ಮಾಡ್ತಾರೆ. ಅಲ್ಲಿ ಬರುವಂಥ ಕೂಲಿ ಕಾರ್ಮಿಕರಿಗೆ ಕುಡಿಸಿ ಅವರನ್ನು ಒಂದು ಜೀತದಾಳುಗಳ ಥರ ರೀತಿ, ಅಂದರೆ ವ್ಯಸನಿಗಳನ್ನಾಗಿಸಿ ತಮ್ಮ ಮನೆಯಲ್ಲೇ ದುಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಬಟ್ಟಿ ಸಾರಾಯಿನ ಕುಡಿಸಿ ಅವರ ಲೈಫನ್ನೇ ಬರ್ಬಾದ್ ಮಾಡ್ತಾರೆ. ಅಂಥ ಒಂದು ಕರಾಳ ದಂಧೆ ಇಲ್ಲಿ ಅವ್ಯಾಹತವಾಗಿ ನಡೀತಿದೆ. ಆದರೆ ಜಿಲ್ಲಾಡಳಿತ ಮಾತ್ರ ಸತ್ಯ ಹೋಗಿದೆ. ಈ ರೀತಿ ಹೆಚ್ಚಿನ ಎಸ್ಟೇಟ್ ತೋಟದ ಪಕ್ಕದಲ್ಲಿ ಇಂಥ ಗುಡಿಸಲುಗಳಲ್ಲಿ ಕಳ್ಳಭಟ್ಟಿ ಬೇಯಿಸ್ತಾರೆ ಅನ್ನೋದು ಪಕ್ಕಾ ಆಯಿತು. ಇವರನ್ನ ಹೇಗಾದ್ರೂ ಮಾಡಿ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ನಾವು ನಿರ್ಧರಿಸಿ ಮುಂದುವರೆದಾಗಲೇ ನಮಗೆ ಈ ಭಯಾನಕ ಅನುಭವ ಆಗಿದ್ದು.